ಹಲ್ಲೆಲೂಯ. ಆ ಕೃಪೆ, ಆ ಮಹಿಮೆ ನಿಮ್ಮನ್ನ ಸುತ್ತಕೊಂಡೇ ಇರುತ್ತೆ. ಹಲ್ಲೆಲೂಯ. ಆ ಮಹಿಮೆ ನಿಮ್ಮನ್ನ ಸುತ್ತಕೊಂಡು ಇರುವಾಗ, ದೇವರ ಪ್ರಸನ್ನತೆ ನಿಮ್ಮನ್ನು ಸುತ್ತಕೊಂಡಿರುವಾಗ, ಯಾವ ಅಂಧಕಾರ ಶಕ್ತಿಗಳು, ಸೈತಾನ್ ಕ್ರಿಯೆಗಳಿಂದ ಅದನ್ನ ಬ್ರೇಕ್ ಮಾಡಿ ನಿಮ್ಮನ್ನ ಟಚ್ ಮಾಡಕ್ ಆಗಲ್ಲ. ಹಲ್ಲೆಲೂಯ. ಅದಕ್ಕೆ ಪರಿಶುದ್ಧತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ, ದೇವರು ನನ್ಗೋಸ್ಕರನೇ ಪ್ರಾಣ ಕೊಟ್ರು, ಎಲ್ಲ ನಾನು ಮಾಡೋ ಪಾಪ ಇನ್ನು ಮಾಡಬೇಕಂತ ಇರೋ ಪಾಪಗಳೆಲ್ಲ ಅವ್ರು ಏನ್ ಮಾಡಿದ್ದಾರೆ, ಅದಕ್ಕೋಸ್ಕರನೇ ಪ್ರಾಣ ಕೊಟ್ರು, ಪರವಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಲೇಬೇಕು. ಅಲ್ಲಿ ಹೋಗ್ಲೇಬಾರ್ದು. ನೀವ್ ಯೇಸು ಪ್ರಭು ಯಾರಂತ ಗೊತ್ತಾದ್ಮೇಲೆ ಮತ್ತೆ ಮತ್ತೆ ಪಾಪ ಮಾಡ್ತಾ ಇದ್ರೆ ನಿಮ್ ತರ ವರ್ಸ್ಟ್ ಸಿನ್ನರ್ ಬೇರೆ ಯಾರು ಇರಲ್ಲ. ಹಲ್ಲೆಲೂಯ. ಎಸ್, ನನ್ಗೋಸ್ಕರ ಒಂದು ದೇವರು, ನನ್ಗೋಸ್ಕರ ಯೇಸು ಪ್ರಭು ಪ್ರಾಣವನ್ನು ಕೊಟ್ಟರು, ಮತ್ತೆ ಮತ್ತೆ ಅವನ್ನ ತಗೊಂಡೋಗಿ ಸಿಲುಬೆನಲ್ಲಿ ನಾವೇ ಅವನ್ನ ಕ್ರೂಸಿಫೈ ಮಾಡ್ಬೇಕಂತ ಆಸೆ ಇದೆಯಾ? ದೇವರು ಹೇಳಿದ್ದಾರೆ, ನಾನ್ ಪರಿಶುದ್ಧನಾಗಿದ್ದೀನಿ, ಅದಕ್ಕೆ ನೀವು ಸೂಪರ್. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಪರಿಶುದ್ಧತೆ ಅನ್ನೋದು ಒಂದು ಜೀವನದಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಹಲ್ಲೆಲೂಯ. ತುಂಬಾ ಜನರನ್ನು ನೋಡಿ, ಈ ಪರಿಶುದ್ಧತೆ ಯಾವಾಗ ಕಲ್ತ್ಕೊಂಡ್ಬಿಡ್ತಾರೋ ಅವ್ರ ಲೈಫೇ ಬೇರೆ ತರ ಚೇಂಜ್ ಆಗ್ಬಿಡುತ್ತೆ. ಹಲ್ಲೆಲೂಯ. ಮುಖ್ಯವಾಗಿ ಈ ವಯಸ್ಸು ಮಕ್ಕಳು ಯಾವಾಗ ಅವ್ರ ವರ್ಜಿನಿಟಿ, ಆ ಪರಿಶುದ್ಧತೆಯನ್ನ ಕಳ್ಕೊಂಡ್ಬಿಡ್ತಾರೋ ಅವ್ರ ಲೈಫ್, ದೇವರು ಅವ್ರಿಗೆ ಒಂದು ಅಸೈನ್ಮೆಂಟ್, ಒಂದು ದರ್ಶನ ಇಟ್ಟಿರ್ತಾರೆ. ಎಷ್ಟರ ತರ ಒಂದು ದೊಡ್ಡ ದೊಡ್ಡ ದರ್ಶನಗಳು ಅವ್ರಿಗೆ ಇಟ್ಟಿರ್ತಾರೆ. ಬಟ್ ಯಾವಾಗ ಅವರು ಆ ವಯಸ್ಸು ಬಂದಿದ ತಕ್ಷಣ ಅಲ್ಲಲ್ಲಿ ಅವ್ರು ಸ್ಲಿಪ್ ಆಗ್ತಾರೋ ಅವ್ರ ದರ್ಶನನ ಸಾತಾನ್ ಬಂಧನ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೂ ಅವ್ರ ಡೆಸ್ಟಿನೇಷನ್ ಹೋಗ್ತಾರೆ, ಬಟ್ ದೇವ್ರು ಅನ್ಕೊಂಡಿರೋ ತರ ಬ್ಲೆಸ್ಸಿಂಗ್ಸ್, ಆ ತರ ದರ್ಶನ ಕರೆಕ್ಟ್ ಆಗಿ ಅವರಿಂದ ಮಾಡಕ್ ಆಗಲ್ಲ. ಹಲ್ಲೆಲೂಯ. ಅದಕ್ಕೆ ಪರಿಶುದ್ಧತೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯ. ಅದಕ್ಕೆ ನೋಡಿ, ಯೋಸೆಫ್ ಕೂಡ ಒಂದು ಏನಾಗಿದೆ, ಯೋಸೆಫ್ ಆ ವಯಸ್ಸಿನಲ್ಲಿ, ಪ್ರಾಯಸ್ಥ ವಯಸ್ಸು, ಹೌದಲ್ವಾ? ಹಿ ವಾಸ್ ಅ ಟೀನೇಜರ್, ಹೌದಲ್ವಾ? ಬಟ್ ಆ ವಯಸ್ಸಲ್ಲೂ ಆ ಕೆಟ್ಟದ್ ಮಾಡಕ್ಕೆ ಪೋತಿಬಾರ ಹೆಂಡತಿ ಏನ್ ಮಾಡಿದ್ರು, ಅವನ್ನ ಹೇಳಿದ್ರು. ಬಟ್ ಆದ್ರೂ ಅವನ್ ದೃಢವಾಗಿದ್ದ ಆತ್ಮದಲ್ಲಿ ಏನಾಗಿದ್ದ, ನನ್ ಗೊತ್ತು, ನನ್ನ ಯಜಮಾನ ಬರಲ್ಲ ಅಂತ ಗೊತ್ತು, ಈ ಸ್ತ್ರೀ ಮಾತ್ರ ಇದ್ದಲ್ಲ ಅಂತ ಗೊತ್ತು. ಬಟ್ ಅವನು ದೇವರು ಒಳಗಡೆ ಇದ್ದಿಲ್ಲ ಅಂದ್ರೆ ಅವನು ತಪ್ಪು ದಾರಿಗೆ ಹೋಗಿರ್ಬಹುದು. ಬಟ್ ದೇವ್ರ ಭಯ ಇತ್ತು ಅವನು. ಯೋಸೇಫನಿಗೆ ದೇವ್ರ ಭಯ ಇತ್ತು. ಇಲ್ಲ, ನಮ್ ದೇವ್ರು ನನ್ನ ನೋಡ್ತಾ ಇದ್ದೀರಿ ಅಂತ, ಅಯ್ಯೋ ನೀನು ಬೇಡ, ನಿನ್ ಕೆಲ್ಸಾನು ಬೇಡ ಅಂತ ಏನ್ ಮಾಡಿದ್ರು, ವಸ್ತ್ರನ ಕೂಡ ಬಿಟ್ಬಿಟ್ಟು ಒಂದೇ ಓಟ ಹೋಗ್ಬಿಟ್ಟು. ಹಲ್ಲೆಲೂಯ. ಯಾವಾಗ ಆ ಸಿನ್ನಿಂದ ದೂರ ಆಗ್ಬಿಟ್ರು, ಆ ಪಾಪದಿಂದ ದೂರ ಓಡಿದ್ರು, ದೇವರು ಅವ್ರ ಪರಿಶುದ್ಧತೆಯನ್ನ ನೋಡಿದ್ರು. ಅವ್ರ ಮೇಲೆ ಇಟ್ಕೊಂಡಿರೋ ದರ್ಶನ ನೆಕ್ಸ್ಟ್ ಇಂಪ್ರೂವ್ ಆಯ್ತು, ಪ್ರಮೋಟ್ ಮಾಡಿದ್ರು. ಎಲ್ಲಿ ಪ್ರಮೋಟ್ ಮಾಡಿದ್ರು, ಅಲ್ಲಿ ಹೋಗಿದ ತಕ್ಷಣ ಸಾತಾನ್ ನಿಂತ್ಕೊಂಡ, ಇವನ್ನ ಹಿಂಗೆ ನುಂಗ್ಬಿಡೋಣ ಅಂತ ಎಲ್ಲಿ ತಗೊಂಡು ಹೋಗ ಅಂತ. ಆದ್ರೂ ಸೆರೆನಲ್ಲಿ ಯಾರು ಅವ್ರ ಮೇಲೆ ದಯವನ್ನು ತೋರಿಸಿದ್ರು, ಆ ಸೆರೆ ಮಾಲೀಕ, ಹೌದಲ್ವಾ? ಆ ಸೆರೆನ ನೋಡ್ಕೊಂಡಿರೋನು, ಯೋಸೆಫ್ ನಿನ್ನ ನೋಡಿದ್ರೆ ನನ್ಗೇನು ನಿಮ್ಗೆ ಇನ್ಚಾರ್ಜ್ ಕೊಡೋ ತರ ಇದೆ, ನೀನ್ ಎಲ್ಲವನ್ನು ನೋಡ್ಕೋ. ಅಲ್ಲೂ ಆ ಫೇವರ್ನ ತಗೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಜಂಪ್ ಆದ್ರು. ದೇವ್ರು ಯಾವ ತರ ಟ್ರೈನ್ ಮಾಡ್ತಾರೆ. ನೀವು ಎಲ್ಲಾದ್ರೂ ಕೆಳಗಡೆ ಬಿದ್ದಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಒಂದು ದೊಡ್ಡ ಜಂಪ್, ಒಂದು ಉನ್ನತ ಸ್ಥಾನ ಕೊಡ್ಬೇಕಾದ್ರೆ ನೀವು ಕೊಡ್ಬೇಕಂತಾನೆ ದೇವರು ನಿಮ್ಮನ್ನ ಆ ಸ್ಥಳದಲ್ಲಿ ಇವಾಗ ಇಟ್ಟಿದ್ದಾರೆ. ಹಲ್ಲೆಲೂಯ. ಆ ದೊಡ್ಡ ಜಂಪ್ ನೀವು ಪಡಿಬೇಕಾದ್ರೆ ಆ ಪರಿಶುದ್ಧತೆಯನ್ನ ನೀವು ನಡೆಯೋದು ಕಲಿಬೇಕು. ಹಲ್ಲೆಲೂಯ. ಬೇರೆಯವರು